शुभोदय बच्चों, मैं हूँ लता कड़कोड़, सिरसी शैक्षणिक जिला मुनकोट तालुक के महात्मा जी प्रौढ़शाला पाड़ा में हिंदी शिक्षिका के रूप में कार्य निभा रही हूँ। तो बच्चों, आज के कक्षा में आप सबका स्वागत है। आज हम 10वीं कक्षा के अंतर्गत तृतीय भाषा हिंदी विषय से संबंधित इंटरनेट क्रांति पाठ के बारे में जानकारी प्राप्त करेंगे। तो बच्चों, अब तक हम इस कक्षा में 7वां पाठ तुलसी के दोहे यहाँ तक काफ़ी जानकारी प्राप्त कर चुके हैं। आज हम 8वां पाठ इंटरनेट क्रांति इस पाठ के बारे में जानकारी प्राप्त कर लेंगे। इस पाठ के बारे में जानकारी प्राप्त कर लेने से पहले हम इस पाठ का आशय क्या है ये जान लेंगे। तो आइए बच्चों, अब हम देखते हैं इंटरनेट पाठ का आशय क्या है। इस पाठ का आशय इस प्रकार है। वैज्ञानिक आविष्कारों ने मानव जीवन को सुविधाजनक बनाया है। इंटरनेट से मानव के जीवन शैली और उसकी सोच में क्रांतिकारी परिवर्तन हुआ है। ಅನೇಕ ವೈಜ್ಞಾನಿಕ ಆವಿಷ್ಕಾರಗಳಿಂದ ಮಾನವನ ಜೀವನವನ್ನು ತುಂಬ ಸುಲಭವಾಗಿ ಅವನು ಜೀವಿಸೋ ಹಾಗೆ ಸುವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿವೆ. ಇಂಟರ್ನೆಟ್ನ ಸಹಾಯದಿಂದ ಮಾನವನ ಜೀವನ ಶೈಲಿ, ಅವನ ಜೀವನ ನಡೆಸ್ತಕ್ಕಂತಹ ಒಂದು ಶೈಲಿ ತುಂಬಾ ಬದಲಾವಣೆಗೊಂಡಿದೆ. ಅಷ್ಟೇ ಅಲ್ಲದೆ ಅವನು ಜೀವಿಸುವಂತಹ ಜೀವನ ಶೈಲಿಗೂ ಮತ್ತು ಅವನು ಯೋಚನೆ ಮಾಡುವಂತಹ ಯೋಚನಾ ಲಹರಿಯಲ್ಲೂ ಸಹ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ಆ ಹೊಸ ಹೊಸ ಆವಿಷ್ಕಾರಗಳು, ವೈಜ್ಞಾನಿಕ ಆವಿಷ್ಕಾರಗಳು ತಂದುಕೊಟ್ಟಿವೆ. आज इंटरनेट के बिना संचार व सूचना दोनों क्षेत्र कमज़ोर हो जाते हैं. इंटरनेट ने पूरी दुनिया को एक जगह ला खड़ा कर दिया है. ಇಂಟರ್ನೆಟ್ನ ಸಹಾಯ ಇಲ್ಲದೆ ಹೋಗಿದ್ದರೆ ಈ ಸಮೂಹ ಮಾಧ್ಯಮಗಳೆಲ್ಲವೂ ಸಹ ಶಕ್ತಿಹೀನವಾಗಿರ್ತಾ ಇದ್ವು. ಅಂದರೆ ಇಂದು ನಾವು ಎಷ್ಟರ ಮಟ್ಟಿಗೆ ಈ ಸಮೂಹ ಮಾಧ್ಯಮಗಳಿಂದ ವಿಷಯಗಳನ್ನು ಸಂಗ್ರಹ ಮಾಡ್ಕೊಳ್ತಾ ಇದ್ದೀವಿ, ಅಷ್ಟರ ಮಟ್ಟಿಗೆ ಆ ವಿಷಯಗಳನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟಲ್ಲದೆ ಈ ಇಂಟರ್ನೆಟ್ ಅನ್ನೋದು ಇಡೀ ಜಗತ್ತನ್ನು ಒಂದು ಕಡೆ ತಂದು ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದೆ. ಇಡೀ ಜಗತ್ತು ನಮ್ಮ ಮುಷ್ಟಿಗೆ ಸಮಾನವಾಗಿದೆ. ಇಡೀ ಜಗತ್ತೇ ನಮ್ಮ ಮುಷ್ಟಿಯಲ್ಲಿದೆ ಅನ್ನುವಷ್ಟರ ಮಟ್ಟಿಗೆ ಇಂದು ಹೊಸ ಹೊಸ ಆವಿಷ್ಕಾರಗಳು, ಅಂದರೆ ಈ ಇಂಟರ್ನೆಟ್ ಆ ಜಗತ್ತನ್ನು ನಮ್ಮ ಮುಷ್ಟಿಯಲ್ಲಿ ತಂದಿಡುವಲ್ಲಿ ಯಶಸ್ವಿಯಾಗಿದೆ. जीवन के हर क्षेत्र में इंटरनेट का बहुत बड़ा योगदान है. ಮನುಷ್ಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಇಂಟರ್ನೆಟ್ನ ಒಂದು ಮಹತ್ವ, ಇಂಟರ್ನೆಟ್ನ ಒಂದು ಸಹಾಯ ತುಂಬಾ ಪ್ರಭಾವ ಬೀರುತ್ತೆ. ಇಂಟರ್ನೆಟ್ ವರದಾನ್ ಹೈ ತೋ ಅಭಿಶಾಪ್ ಭಿ ಹೈ. ಇಂಟರ್ನೆಟ್ ಅನ್ನೋದು ವರದಾನ, ಒಂದು ಕಡೆ ವರದಾನ ಆದರೆ ಮತ್ತೊಂದು ಕಡೆ ಅದು ಒಂದು ಅಭಿಶಾಪವೂ ಸಹ ಹೌದು. ಅಂದರೆ ಈ ಅಂತರ್ಜಾಲ, ಇಂಟರ್ನೆಟ್ ಅಂದರೆ ನಾವು ಕನ್ನಡದಲ್ಲಿ ಅಂತರ್ಜಾಲ ಅಂತ ಕರಿತೀವಿ. ಈ ಅಂತರ್ಜಾಲದಿಂದ ನಾವು ಎಷ್ಟೆಲ್ಲ ಉಪಯೋಗಗಳನ್ನು ಪಡ್ಕೊಳ್ತಾ ಇದ್ದೀವೋ ಅಷ್ಟೇ ಅದರಿಂದ ದುರುಪಯೋಗವೂ ಸಹ ಇದೆ. ಇದು ಈ ಪಾಠದ ಮುಖ್ಯ ಉದ್ದೇಶವಾಗಿತ್ತು. ಈಗ ಈ ಪಾಠದ ವಿವರಣೆ ಕಡೆ ಗಮನ ಹರಿಸೋಣ. पाठ 8 इंटरनेट क्रांति. आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं और सचेत रह सकते हैं. इस पाठ को पढ़ने से
आज वर्तमान युग में इंटरनेट क्रांति से होने वाले लाभ तथा हानि के बारे में काफ़ी जानकारी प्राप्त कर सकते हैं। साथ में इससे किस तरह सचेत रहना है और सचेत रहना क्यों आवश्यक है, इसके बारे में भी हम जानकारी प्राप्त कर सकते हैं। ಈ ಪಾಠದ ಅಧ್ಯಯನ ಮಾಡೋದ್ರಿಂದ ಇಂದಿನ ಸಂದರ್ಭದಲ್ಲಿ ಈ ಅಂತರ್ಜಾಲದ ಸಹಾಯದಿಂದ ಆಗುವಂಥ ಲಾಭ ಮತ್ತು ಹಾನಿ ಇವೆರಡರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಬಹುದು. ಜೊತೆಗೆ ವಿದ್ಯಾರ್ಥಿಗಳು ಇದರಿಂದ ಎಷ್ಟು ಜಾಗರೂಕರಾಗಿರಬೇಕು, ಸಚೇತ್ ರಹನ ಇದರ ಅರ್ಥ ಜಾಗರೂಕರಾಗಿರುವಂಥ, ಎಷ್ಟು ಜಾಗರೂಕರಾಗಿರಬೇಕು ಅನ್ನೋದನ್ನು ಸಹ ನಾವು ಇಲ್ಲಿ ತಿಳ್ಕೊಳ್ಬಹುದು. ಮತ್ತು ಈ ಜಾಗರೂಕತೆ ಏಕೆ ಅವಶ್ಯಕ ಅನ್ನೋ ಮಾಹಿತಿಯನ್ನು ಸಹ ನಾವಿಲ್ಲಿ ಕಲೆ ಹಾಕಬಹುದು. आज का युग इंटरनेट युग है. बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है. ಇಂದಿನ ಜಗತ್ತನ್ನ ಅಂತರ್ಜಾಲ ಯುಗ ಅಂತ ಕರಿಬಹುದು. ಅಷ್ಟರ ಮಟ್ಟಿಗೆ ಅಂತರ್ಜಾಲ ತನ್ನ ಪ್ರಭಾವವನ್ನ ಮನುಷ್ಯನ ಪ್ರತಿಯೊಂದು ಕ್ಷೇತ್ರದ ಮೇಲೂ ಸಹ ಪಸರಿಸಿದೆ, ಪ್ರಭಾವವನ್ನ ಬೀರಿದೆ. बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है. ತುಂಬಾ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ವೃದ್ಧರು ಎಲ್ಲರ ಮೇಲೂ ಸಹ ತನ್ನದೇ ಆದಂತಹ ಪ್ರಭಾವವನ್ನು ಈ ಅಂತರ್ಜಾಲ ಬೀರಿದೆ. ಅದರ ಪ್ರಭಾವ, ಅಸರ್ ಈ ಶಬ್ದದ ಅರ್ಥ ಪ್ರಭಾವ ಎಂದಾಗುತ್ತೆ. ತನ್ನ ಪ್ರಭಾವವನ್ನು ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಯುವಕರಿಂದ ಹಿಡಿದು ವೃದ್ಧರ ಮೇಲೂ ಸಹ ಈ ಅಂತರ್ಜಾಲ ತನ್ನ ಪ್ರಭಾವವನ್ನು ಬೀರಿದೆ. एक दिन रोहन स्कूल से लौटते ही इंटरनेट के बारे में अपने दोस्तों के बीच हुई चर्चा के बारे में अपने बाबूजी से कहने लगा. ಒಂದು ದಿನ ರೋಹನ್ ಶಾಲೆಯಿಂದ ಲೌಟತೆ ಅಂದರೆ ಈ ಪದದ ಅರ್ಥ ಹಿಂದಿರುಗು, ವಾಪಸ್ಸಾಗು. ಆ ರೋಹನ್ ಶಾಲೆಯಿಂದ ಮನೆಗೆ ಹಿಂದಿರುಗುವಂತಹ ಸಂದರ್ಭದಲ್ಲಿ ಆ ದಿನ ಶಾಲೆಯಲ್ಲಿ ಆದಂಥ ಪಾಠದ ಬಗ್ಗೆ ಚರ್ಚಿಸ್ತಾ ಬರ್ತಾ ಇರ್ತಾರೆ. ಆಗ ತನ್ನ ಸ್ನೇಹಿತರೊಡನೆ ಆ ಅಂತರ್ಜಾಲದ ಬಗ್ಗೆ ಆ ರೋಹನ್ ಚರ್ಚೆಯನ್ನು ಮಾಡ್ತಾನೆ. ಆದರೆ ಆ ಚರ್ಚೆ ಅವನಿಗೆ ಸಂತೃಪ್ತಿಯನ್ನು ನೀಡೋದಿಲ್ಲ. ಹಾಗಾಗಿ ಆ ಚರ್ಚೆಯ ಬಗ್ಗೆ ತನ್ನ ತಂದೆಯ ಬಳಿ ಅವನು ಹೇಳ್ಕೊಳ್ತಾನೆ. तब उन्होंने कहा कि इंटरनेट के उपयोग से इंसानी सोच का दायरा बढ़ गया है. ಆಗ ಅವನ ತಂದೆ ಇಂಟರ್ನೆಟ್ನ ಉಪಯೋಗದಿಂದ ಮನುಷ್ಯನ ಯೋಚನಾ ಲಹರಿ, ಯೋಚಿಸುವಂಥ ರೀತಿ, ಮನುಷ್ಯ ಯೋಚನೆ ಮಾಡುವಂತಹ ರೀತಿ, ಆ ಯೋಚನಾ ಲಹರಿ ಅದರ ಕ್ಷೇತ್ರ ತುಂಬಾ ವಿಸ್ತಾರವಾಗಿದೆ ಅಂಥೇಳಿ ಹೇಳ್ತಾರೆ. और उन्होंने बदले तकनीकी के कारण जिंदगी के बदले नजरिए का भी उसे समझाया. ಅಷ್ಟಲ್ಲದೆ ಅಂದರೆ ಅವರ ತಂದೆ ಆತನಿಗೆ ಆತನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಏನಪ್ಪ ಅಂದರೆ ಇಂಟರ್ನೆಟ್ನ ಅಂದರೆ ಅಂತರ್ಜಾಲದ ಉಪಯೋಗದಿಂದಾಗಿ ಮನುಷ್ಯನ ಯೋಚನಾ ಸಾಮರ್ಥ್ಯದ ಒಂದು ಕ್ಷೇತ್ರ ತುಂಬಾ ವಿಸ್ತಾರವಾಗಿದೆ. ಅದಲ್ಲದೆ ಬದಲಾಗ್ತಾ ಇರುವಂತಹ ಒಂದು ತಂತ್ರಜ್ಞಾನಗಳ ಒಂದು ಸಹಾಯದಿಂದ ಮನುಷ್ಯನ ಜೀವನ ಶೈಲಿಯೇ ಬದಲಾಗಿದೆ. ಅವನು ಜೀವನವನ್ನು ನೋಡುವಂತಹ ಒಂದು ದೃಷ್ಟಿಯೂ ಸಹ ಇಲ್ಲಿ ಬದಲಾಗ್ತಾ ಇದೆ ಅನ್ನೋದನ್ನು ಅವರ ತಂದೆ ರೋಹನ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಲೇಕಿನ್ ರೋಹನ್ ಇತನೆ ಸೆ ಸಂತುಷ್ಟ ನಹೀ ಹುವಾ. ಆದರೆ ರೋಹನ್ಗೆ ಇದರಿಂದ ತೃಪ್ತಿ ಸಿಗಲಿಲ್ಲ. ಅಂದರೆ ಆತ ಇನ್ನೂ ಹೆಚ್ಚು ಅಂತರ್ಜಾಲದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಹಂಬಲ ಆತನಲ್ಲಿ ಕಾಡ್ತಾ ಇತ್ತು. ವಹ ಇಂಟರ್ನೆಟ್ ಕೆ ಬಾರೆ ಮೇ ವಿಸ್ತೃತ ಜಾನಕಾರಿ ಪಾನಾ ಚಾಹತಾ ಥಾ. ಅವನು ಅಂತರ್ಜಾಲದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅನ್ನೋ ಆಸೆಯನ್ನು ಹೊಂದಿದ್ದ. बाबूजी इतना ही जानते थे कि इंटरनेट एक तरह से विश्वव्यापी कंप्यूटरों का अंतर्जाल है. ಅವರ ತಂದೆಗೆ ಇಷ್ಟು ಮಾತ್ರ ಗೊತ್ತಿತ್ತು. ಏನಪ್ಪ ಅಂದರೆ ಅಂತರ್ಜಾಲ ಅನ್ನೋದು ವಿಶ್ವದಾದ್ಯಂತ ವ್ಯಾಪಿಸಿರುವ ಕಂಪ್ಯೂಟರ್ಗಳ ಒಂದು ವ್ಯವಸ್ಥೆಯಾಗಿದೆ.
ಕಂಪ್ಯೂಟರ್ನ ಒಂದು ಅಂತರ್ಜಾಲವಾಗಿದೆ. ಒಂದು ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ಜೋಡಣೆಯಾಗುವಂತಹ ಒಂದು ವ್ಯವಸ್ಥೆ, ಒಂದು ಅಂತರ್ಜಾಲವಾಗಿದೆ ಅನ್ನೋದು ಮಾತ್ರ ಅವರ ತಂದೆಗೆ ಗೊತ್ತಿತ್ತು. जिसकी वजह से पूरे विश्व का विस्तार एक गांव सा छोटा हो गया है. ಅವುಗಳ ಸಹಾಯದಿಂದ ಅಂದರೆ ಅಂತರ್ಜಾಲದ ಸಹಾಯದಿಂದ ಇಡೀ ಜಗತ್ತು ಒಂದು ಸಣ್ಣ ಹಳ್ಳಿಯಂತೆ ಕಂಗೊಳಿಸ್ತಾ ಇದೆ. ಅಂದರೆ ಮಕ್ಕಳೇ, ನಾವು ಇಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು. ಇಡೀ ಜಗತ್ತಿನಾದ್ಯಂತ ನಮಗೆ ಬೇಕಾಗಿರುವಂತಹ ಯಾವುದೇ ವಿಷಯವನ್ನಾದರೂ ನಾವಿಲ್ಲಿ ಕ್ಷಣಾರ್ಧದಲ್ಲಿ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಆ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಬಹುದು ಅನ್ನೋದನ್ನು. ಆದ್ದರಿಂದ ಅವರ ತಂದೆ ಹೇಳ್ತಾರೆ, ಇಂಟರ್ನೆಟ್ ಅನ್ನೋದು ವಿಶ್ವಾದ್ಯಂತ ವ್ಯಾಪಿಸಿರುವ ಕಂಪ್ಯೂಟರ್ಗಳ ಅಂತರ್ಜಾಲವಾಗಿದೆ. ಇದರ ಸಹಾಯದಿಂದ, ಇದರ ಕಾರಣದಿಂದ ಇಡೀ ವಿಶ್ವ ಒಂದು ಸಣ್ಣ ಹಳ್ಳಿಯಷ್ಟಾಗಿದೆ. ಅಂದರೆ ಹಳ್ಳಿಯನ್ನು ನಾವು ಯಾವ ರೀತಿಯಾಗಿ ಸುತ್ತಾಡಿ ತುಂಬಾ ಬೇಗ ಅಲ್ಲಿರುವಂಥ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಬಹುದು, ಅದೇ ರೀತಿಯಾಗಿ ಅಂತರ್ಜಾಲದ ವ್ಯವಸ್ಥೆ ಇರೋದ್ರಿಂದ ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ನಾವು ಪಡ್ಕೊಳ್ಬಹುದು ಅನ್ನೋದು ಇದರ ಅರ್ಥ ಆಗಿದೆ. इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे. ಆದ್ದರಿಂದ ಅಂದರೆ ಮಗನ ಒಂದು ಬಯಕೆಯನ್ನು ಸಂಪೂರ್ಣವಾಗಿ ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಆತನ ಮುಖದ ಭಾವನೆಗಳನ್ನು ನೋಡಿ ಅರ್ಥೈಸಿಕೊಂಡಂಥ ತಂದೆ ಅವರಿಗೆ ಅಂದರೆ ಮಗನಿಗೆ, ರೋಹನನಿಗೆ ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂದರೆ, ಈ ವಿಷಯದ ಬಗ್ಗೆ ನನಗಿಂತ ಹೆಚ್ಚಾಗಿ ನಿನಗೆ ತೃಪ್ತಿಯಾಗುವಂತಹ ರೀತಿಯಲ್ಲಿ ನಿಮ್ಮ ಶಿಕ್ಷಕರು ಹೇಳ್ತಾರೆ. ಆದ್ದರಿಂದ ನೀನು ನಾಳೆ ಶಾಲೆಗೆ ಹೋದ ತಕ್ಷಣವೇ ನಿಮ್ಮ ಕಂಪ್ಯೂಟರ್ ಶಿಕ್ಷಕರ ಬಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊ, ಅವರನ್ನು ಕೇಳು, ಅವರು ನಿನಗೆ ಸರಿಯಾದ ರೀತಿಯಲ್ಲಿ ಅರ್ಥೈಸ್ತಾರೆ ಅಂತೇಳಿ ಹೇಳ್ತಾರೆ. ಇದೊಂದು ವಿಷಯವನ್ನು ನೀವು ಸಹ ಗಮನದಲ್ಲಿಟ್ಕೋಬೇಕು ಮಕ್ಕಳೇ. ಮನೆಯಲ್ಲಿ ಮಾಡಿರುವಂತಹ ಅಭ್ಯಾಸಗಳು ನಿಮಗೆ ಅರ್ಥವಾಗದೇ ಹೋದಾಗ ಅದನ್ನು ನೀವು ಯಾವುದೇ ಸಂಕೋಚ ಭಯ ಇಲ್ಲದೇನೆ ನಿಮ್ಮ ಶಿಕ್ಷಕರ ಬಳಿ ನೀವು ಹೋಗಿ ಅದರ ಬಗ್ಗೆ ಮಾತನಾಡಿದಾಗ ಖಂಡಿತವಾಗಿಯೂ ನಿಮ್ಮಲ್ಲಿರುವಂತಹ ಗೊಂದಲಗಳನ್ನು ಅವರು ದೂರ ಮಾಡ್ತಾರೆ. ಆಗ ಆ ವಿಷಯ ನಿಮಗಿನ್ನೂ ಸರಳವಾಗಿ, ಇನ್ನೂ ಸುಲಲಿತವಾಗಿ ತುಂಬಾ ಬೇಗ ಆ ವಿಷಯವನ್ನು ನೀವು ಅರ್ಥೈಸಿಕೊಂಡು ಆ ವಿಷಯದ ಬಗ್ಗೆ ಹೆಚ್ಚು ಜ್ಞಾನವನ್ನು ಪಡೆಯೋದಕ್ಕೆ साध्य आगुते. दूसरे दिन रोहन अपने कंप्यूटर शिक्षक से इसके बारे में क्लास में प्रश्न पूछता है. ತಂದೆಯ ಸಲಹೆಯಂತೆ ರೋಹನ್ ಮಾರನೆಯ ದಿನ ಶಾಲೆಗೆ ಹೋಗ್ತಾ ಇದ್ದಂತೆ ಅವರ ಕಂಪ್ಯೂಟರ್ ಶಿಕ್ಷಕರ ಬಳಿ ಹೋಗಿ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾನೆ. ರೋಹನ್, सर इंटरनेट का मतलब क्या है? इससे किस प्रकार की क्रांति हुई है? रोहन अपने कंप्यूटर शिक्षक से प्रश्न पूछता है, इंटरनेट का मतलब क्या है? इससे किस प्रकार की क्रांति हुई है? इससे क्या क्या लाभ हो सकते हैं? इससे हम किस तरह के उपयोग प्राप्त कर सकते हैं? इस तरह रोहन अपने कंप्यूटर शिक्षक से प्रश्न पूछता है. ರೋಹನ್ ಮರುದಿನ ಬೆಳಗ್ಗೆ ಶಾಲೆಗೆ ಹೋಗ್ತಾ ಇದ್ದಂತೆ ಅವರ ಕಂಪ್ಯೂಟರ್ ಶಿಕ್ಷಕರ ಬಳಿ ಪ್ರಶ್ನೆಯನ್ನು ಮಾಡ್ತಾನೆ. ಸರ್, ಇಂಟರ್ನೆಟ್ನ ಅರ್ಥ ಏನು? ಅಂತರ್ಜಾಲ ಅಂದರೆ ಏನು? ಇದರ ಅರ್ಥ ಏನು? ಇದರಿಂದ ಯಾವ ರೀತಿಯ ಕ್ರಾಂತಿಯಾಗಿದೆ ಅಂತ ಹೇಳಿ ತನ್ನ ಶಿಕ್ಷಕರ ಬಳಿ ಅವನು ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಶಿಕ್ಷಕರು ಖುಷಿ ಪಡ್ತಾರೆ ಆತನ ಪ್ರಶ್ನೆಯನ್ನು ಕೇಳಿ. ಮಗು, ನಾನು ಹಿಂದೆ ಮಾಡಿರುವಂಥ ಪಾಠವನ್ನು ಮನೇಲಿ ಹೋಗಿ ಓದಿದೆಯಲ್ಲ ಅಂಥೇಳಿ ತುಂಬಾ ಆತನ ಬಗ್ಗೆ ಹೆಮ್ಮೆ ಪಡ್ತಾರೆ, ಖುಷಿ ಪಡ್ತಾರೆ. ಆಗ ಆತನನ್ನು ಪ್ರಶಂಸಿಸಿ ಹೇಳ್ತಾರೆ, ಬಹುತ್ ಅಚ್ಚಾ ಸವಾಲ್ ಹೇ. सुनो, इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. ಆಗ ಶಿಕ್ಷಕರು ತುಂಬಾ ಸಂತೋಷಪಟ್ಟು ಆತನನ್ನು ಪ್ರಶಂಸೆ ಮಾಡಿ ಹೇಳ್ತಾರೆ, ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೆಯಾ ಮಗು, ಕೇಳು. ಇಂಟರ್ನೆಟ್ ಅನ್ಗಿನತ್ ಕಂಪ್ಯೂಟರೋಂಕೆ, ಅನ್ಗಿನತ್ ಅಸಂಖ್ಯಾತ ಕಂಪ್ಯೂಟರ್ಗಳ ಒಂದು ಅಂತರ್ಜಾಲ. ಇಂಟರ್ನೆಟ್ ಅನ್ನೋದು ಅಸಂಖ್ಯಾತ ಕಂಪ್ಯೂಟರ್ಗಳನ್ನು ಒಂದರಿಂದ ಮತ್ತೊಂದಕ್ಕೆ ಜೋಡಿಸೋದಕ್ಕಿರುವಂಥ ಒಂದು ಅಂತರ್ಜಾಲದ ವ್ಯವಸ್ಥೆಯಾಗಿದೆ. ಏಕ್ ದೂಸರೆ ಸೆ ಸಂಬಂಧ ಸ್ಥಾಪಿತ್ ಕರ್ನೆ ಕಾ ಜಾಯ್. ಒಂದು ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ಇದು ಸಂಬಂಧವನ್ನು ಜೋಡಿಸುತ್ತೆ.
आज इंसान के लिए खाना पानी जितना ज़रूरी है इंटरनेट भी उतना ही ಅವಶ್ಯಕ हो गया है. ಇಂದಿನ ವರ್ತಮಾನ ಪರಿಸ್ಥಿತಿಯಲ್ಲಿ ಮನುಷ್ಯ ಎಷ್ಟು ಮಟ್ಟಿಗೆ ಅಂತರ್ಜಾಲವನ್ನು ಅವಲಂಬಿಸಿದ್ದಾನೆ ಅಂದರೆ ಮನುಷ್ಯನಿಗೆ ಎಷ್ಟು ಆತನ ಊಟ ಮತ್ತು ನೀರು ಅವನು ಸೇವಿಸುವಂಥ ಆಹಾರ ಮತ್ತು ನೀರಿನ ಅವಶ್ಯಕತೆ ಎಷ್ಟು ಮಟ್ಟಿಗೆ ಅವನಿಗಿದೆಯೋ ಅಷ್ಟೇ ಅವಶ್ಯಕತೆ ಇಂದು ಅಂತರ್ಜಾಲದ ಅವಶ್ಯಕತೆಯೂ ಸಹ ಮನುಷ್ಯನಿಗೆ ಇದೆ. ಆಗ ಶಾಲೆಯಲ್ಲಿರುವಂಥ ಮತ್ತೊಬ್ಬ ವಿದ್ಯಾರ್ಥಿ ಅಜಿತ್ ಅನ್ನೋ ವಿದ್ಯಾರ್ಥಿಯ ಮನಸ್ಸಲ್ಲಿ ಮತ್ತೊಂದು ಪ್ರಶ್ನೆ ಉಂಟಾಗುತ್ತೆ. ಯಾಕಂದರೆ ಮನುಷ್ಯ ಆಹಾರ ಸೇವನೆ ಮಾಡಿ ನೀರನ್ನು ಸೇವನೆ ಮಾಡಿ ಬದುಕಬಲ್ಲ, ಅವೆರಡೂ ಇಲ್ಲ ಅಂದರೆ ಆತನಿಗೆ ಬದುಕೋದಕ್ಕೆ ಅಸಾಧ್ಯ. ಆದರೆ ಈ ಇಂಟರ್ನೆಟ್ ವ್ಯವಸ್ಥೆ ಇಲ್ಲದೇನೂ ಸಹ ಬದುಕೋದಕ್ಕಾಗೋದಿಲ್ಲ ಅಂದರೆ ಹೇಗೆ ಅದು ಅಷ್ಟು ಅವಶ್ಯಕವಾಗಿದೆ ಅನ್ನೋ ಪ್ರಶ್ನೆ ಅಜಿತ್ ಅನ್ನೋ ವಿದ್ಯಾರ್ಥಿಯ ಮನಸ್ಸಲ್ಲಿ ಮೂಡುತ್ತೆ. ಆಗ ಅವನು ತಕ್ಷಣ ಎದ್ದು ನಿಂತ್ಕೊಂಡು ಆ ಶಿಕ್ಷಕರ ಬಳಿ ಮತ್ತೆ ಪ್ರಶ್ನೆ ಮಾಡ್ತಾನೆ. ವಹ ಕೈಸೆ ಸರ್, ಅದು ಹೇಗೆ ಸರ್? ಆಹಾರ ಮತ್ತು ನೀರು ಮನುಷ್ಯನಿಗೆ ಅತ್ಯವಶ್ಯಕ, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ಇಂಟರ್ನೆಟ್ ಸಹ ಅಷ್ಟೇ ಅವಶ್ಯಕ ಏಕೆ ಅಂತ ಹೇಳಿ ಅಜಿತ್ ಶಿಕ್ಷಕರನ್ನ ಪ್ರಶ್ನೆ ಮಾಡ್ತಾನೆ. ಇಲ್ಲಿ ಮಕ್ಕಳು ನಿಂತ್ಕೊಂಡು ಪ್ರಶ್ನೆ ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡಬಹುದು. ಹೇಗೆ ಶಿಕ್ಷಕರು ಸಹ ಎಷ್ಟು ಖುಷಿಯಾಗಿ ಆ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾರೆ. ಹಾಗೆ ಮಕ್ಕಳು ಸಹ ಪ್ರಶ್ನೆಗಳನ್ನು ಕೇಳಿ ತಮ್ಮಲ್ಲಿರುವಂತಹ ಗೊಂದಲಗಳನ್ನು ಬಗೆಹರಿಸೋದ್ರಲ್ಲಿ ಎಷ್ಟು ಪ್ರಯತ್ನಶೀಲರಾಗಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಆಗ ಅಜಿತ್ ಕೇಳಿರುವಂತಹ ಪ್ರಶ್ನೆಗೆ ಶಿಕ್ಷಕರು ಉತ್ತರಿಸ್ತಾ ಹೇಳ್ತಾರೆ, कुछ साल पहले दूर रहते रिश्तेदार या दोस्तों को कई खबर देनी पड़ती तो हमें चिट्ठी लिखनी पड़ती थी या दूरभाष का उपयोग करना पड़ता था. ಶಿಕ್ಷಕರು ಆ ಮಕ್ಕಳಿಗೆ ಹೇಳ್ತಾರೆ, कुछ साल पहले यानी इंटरनेट से हम परिचित होने से पहले हमसे दूर रहने वाले रिश्तेदार या दोस्तों को खबर देनी पड़ती है तो हमारी मन की भावनाओं को उन तक पहुंचानी पड़ती थी. तो हमें क्या करना पड़ता था? चिट्ठी लिखनी पड़ती थी या दूरभाष का उपयोग करना पड़ता था. इन दोनों के अलावा कोई साधना वहाँ पर नहीं थी. ಕೆಲವು ವರ್ಷಗಳ ಹಿಂದೆ ಅಂದರೆ ಈ ಅಂತರ್ಜಾಲದ ವ್ಯವಸ್ಥೆ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ತುಂಬ ದೂರದಲ್ಲಿರುವಂತಹ ನಮ್ಮ ಸಂಬಂಧಿಕರಾಗಿರ್ಬೋದು, ಮಿತ್ರರಾಗಿರ್ಬೋದು, ಅವರಿಗೆ ನಮ್ಮ ಭಾವನೆಗಳನ್ನು, ನಮ್ಮ ಮನಸ್ಸಿನ ಮಾತುಗಳನ್ನು ಅಥವಾ ಯಾವುದಾದ್ರೂ ಒಂದು ವಿಷಯವನ್ನು ಅವರವರೆಗೂ ತಲುಪಿಸಬೇಕು ಅಂದಾಗ ಪತ್ರವನ್ನು ಬರೆಯಬೇಕಾಗಿತ್ತು ಅಥವಾ ದೂರವಾಣಿಯ ಒಂದು ಸಹಾಯವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಈಗ ಆ ವ್ಯವಸ್ಥೆ ನಮಗಿಲ್ಲ. ಅಂದರೆ ತಕ್ಷಣ ಪತ್ರಗಳನ್ನು ಬರೆದಾಗ ನಾವು ಸುಮಾರು 3-4 ದಿನಗಳ ಕಾಲ ಕಾಯಬೇಕಾಗಿತ್ತು. ನಮ್ಮ ಸ್ನೇಹಿತರಿಗೆ, ದೂರದಲ್ಲಿರುವಂಥ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಪತ್ರವನ್ನು ಬರೆದಾಗ ನಾವು ಪತ್ರದಲ್ಲಿ ಬರೆದಿರುವಂತಹ ವಿಷಯ ಅವರನ್ನು ತಲುಪುವವರೆಗೆ 3-4 ದಿನಗಳ ಸಮಯವನ್ನು ತೆಗೆದುಕೊಳ್ತಾ ಇತ್ತು. ಆದರೆ ಈಗ ಕೇವಲ ಕ್ಷಣಾರ್ಧದಲ್ಲಿ, ಒಂದೇ ಒಂದು ನಿಮಿಷದಲ್ಲಿ ನಾವು ನಮ್ಮ ಎಷ್ಟೇ ದೂರದಲ್ಲಿರುವಂತಹ ಸಂಬಂಧಿಕರ ಜೊತೆಗೆ ನಾವು ಮಾತನಾಡಬಹುದು. ಅಂತಹ ಒಂದು ವ್ಯವಸ್ಥೆ ಈ ಅಂತರ್ಜಾಲದಿಂದ ಮಾತ್ರ ಸಾಧ್ಯ ಆಗಿರೋದು. इससे समय और पैसे दोनों का अधिक व्यय होता था. ಇದರಿಂದ ಅಂದರೆ ಪತ್ರ ಮತ್ತು ದೂರವಾಣಿಯ ಸಹಾಯವನ್ನು ಪಡ್ಕೊಂಡು ವಿಷಯಗಳನ್ನು ದೂರದಲ್ಲಿರುವಂತಹ ಮಿತ್ರರಿಗೆ, ಸಂಬಂಧಿಕರಿಗೆ ತಲುಪಿಸುವಂತಹ ಸಂದರ್ಭದಲ್ಲಿ ಸಮಯದ ವ್ಯರ್ಥ ಆಗ್ತಾ ಇತ್ತು, ಜೊತೆಗೆ ಹೆಚ್ಚಿನ ಹಣದ ವ್ಯಯವೂ ಸಹ ಆಗ್ತಾ ಇತ್ತು. लेकिन इंटरनेट द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया की किसी भी कोने में भेजना मुमकिन हो गया है. लेकिन अब शिक्षक कहते हैं इंटरनेट की सहायता से पल भर में, पल इसका अर्थ होता है क्षणार्धದಲ್ಲಿ, पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में हम भेज सकते हैं. ಶಿಕ್ಷಕರು ಹೇಳ್ತಾರೆ, ಈ ಅಂತರ್ಜಾಲದ ಸಹಾಯದಿಂದ, ಇಂಟರ್ನೆಟ್ನ ಮೂಲಕ ನಾವು ಕ್ಷಣಾರ್ಧದಲ್ಲಿಯೇ ಹೆಚ್ಚು ಖರ್ಚನ್ನು ಮಾಡದೆ, ಹೆಚ್ಚು ಹಣವನ್ನು ವ್ಯಯ ಮಾಡದೆ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೇನೆ
ಯಾವುದೇ ವಿಚಾರ ಆಗಿರಬಹುದು, ಯಾವುದೇ ಚಿತ್ರಗಳಾಗಿರಬಹುದು, ಯಾವುದೇ ವಿಡಿಯೋ ಚಿತ್ರಗಳಾಗಿರಬಹುದು, ಜಗತ್ತಿನ ಯಾವುದೇ ಮೂಲೆಗೂ ಸಹ, ಯಾವುದೇ ಮೂಲೆಯಲ್ಲಿರುವಂಥ ನಮ್ಮ ಸ್ನೇಹಿತರಿಗೂ ಸಹ ಚಿತ್ರಗಳನ್ನು, ವಿಷಯವನ್ನು, ವಿಡಿಯೋ ಚಿತ್ರಗಳನ್ನು ನಾವು ಕಳಿಸೋದಿಲ್ಲಿ ಸಾಧ್ಯವಾಗಿದೆ. ಮುಮ್ಕಿನ್ ಹೋ ಗಯಾ ಹೈ. ಮುಮ್ಕಿನ್ ಹೋನಾ ಇಸ್ಕಾ ಅರ್ಥ ಹೋತಾ ಹೈ, ಇದರ ಕನ್ನಡದ ಅರ್ಥ ಸಾಧ್ಯವಾಗು ಎಂದಾಗುತ್ತೆ. ಮುಮ್ಕಿನ್ ಹೋ ಗಯಾ ಅಂದರೆ ಅದೆಲ್ಲವೂ ಸಹ ಈಗ ಸಾಧ್ಯ ಆಗಿದೆ. तुम चाहो तो पूरे एक पुस्तकालय की किताबों के विषय को कम समय में कहीं भी भेज सकते हो. ಶಿಕ್ಷಕರು ಹೇಳ್ತಾರೆ, ನೀವು ಇಷ್ಟಪಡೋ ಹಾಗಿದ್ರೆ ಇಡೀ ಪುಸ್ತಕಾಲಯ, ಮಕ್ಕಳೇ ನೀವು ಒಂದು ವಿಷಯವನ್ನು ಇಲ್ಲಿ ಗಮನಿಸಬೇಕು. ಇಡೀ ಪುಸ್ತಕಾಲಯ ಅಂದರೆ ಗ್ರಂಥಾಲಯದಲ್ಲಿ ಎಷ್ಟೊಂದು ಪುಸ್ತಕಗಳಿರ್ತವೆ. ಆ ಇಡೀ ಗ್ರಂಥಾಲಯದಲ್ಲಿರುವಂತಹ ಪ್ರತಿಯೊಂದು ಪುಸ್ತಕಗಳ ಮಾಹಿತಿಯನ್ನು ಅಲ್ಲಿ ನಮಗೆ ಎಷ್ಟೋ ದೂರದಲ್ಲಿರುವಂಥ ನಮ್ಮ ಸ್ನೇಹಿತರಿಗೆ ನಾವು ಕ್ಷಣಾರ್ಧದಲ್ಲೇ ಇಡೀ ಗ್ರಂಥಾಲಯದ ಮಾಹಿತಿಯನ್ನು ನಾವು ಅವರಿಗೆ ಕೊಡಬಹುದು. ಯಾವ ಪುಸ್ತಕಗಳಿದೆ, ಆ ಪುಸ್ತಕಗಳಲ್ಲಿರುವಂಥ ವಿಷಯಗಳೇನು, ಅವೆಲ್ಲವನ್ನು ಸಹ ನಾವು ಅವರಿಗೆ ಕಳಿಸಬಹುದು. ಬೇಜ್ ಸಕ್ತೆ ಹೈ ಅಂದರೆ ಕಳಿಸಬಹುದು. इंटरनेट आधुनिक जीवन शैली का महत्वपूर्ण अंग बन गया है. इंटरनेट ಅಂತರ್ಜಾಲವು ಆಧುನಿಕ ಜೀವನ ಶೈಲಿಯ ಒಂದು ಮಹತ್ವಪೂರ್ಣ ಅಂಗವಾಗಿದೆ. ಶಾಯದ್ ಇಸ್ಕೆ ಬಿನಾ ಸಂಚಾರ ವ ಸೂಚನಾ ದೋನೋ ಹಿ ಕ್ಷೇತ್ರ ಟಪ್ ಪಡ್ ಜಾತೆ ಹೈ. ಟಪ್ ಪಡ್ ಜಾನ ಅಂದರೆ ಶಕ್ತಿಹೀನವಾಗೋದು. ಇಲ್ಲಿ ಅಂತರ್ಜಾಲದ ಸಹಾಯ ಇಲ್ಲದೆ ಹೋದರೆ ಎಲ್ಲ ಸಮೂಹ ಮಾಧ್ಯಮಗಳು ಸಹ ದುರ್ಬಲಗೊಳ್ತವೆ. ಟಪ್ ಪಡ್ ಜಾತೆ ಅಂದರೆ ದುರ್ಬಲಗೊಳ್ತವೆ ಅಂತ ನಾವಿಲ್ಲಿ ಹೇಳಬಹುದು. ಅಂತರ್ಜಾಲದ ಸಹಾಯದಿಂದಲೇ ಸಮೂಹ ಮಾಧ್ಯಮಗಳು ಹೆಚ್ಚು ಸಮರ್ಥವಾಗೋದಕ್ಕೆ ಸಾಧ್ಯ ಆಗಿರೋದು. ಆಗ ಇನ್ನೊಬ್ಬ ವಿದ್ಯಾರ್ಥಿನಿ ಕೇಳ್ತಾಳೆ ಸರ್ಗೆ, ನೇಹಾ ಅನ್ನೋ ವಿದ್ಯಾರ್ಥಿನಿ, ನೇಹಾ ಸರ್ ಇಂಟರ್ನೆಟ್ ದ್ವಾರ और कौन सी मदद मिलती है. ನೇಹಾ ಅನ್ನೋ ವಿದ್ಯಾರ್ಥಿನಿ ಮತ್ತೆ ಶಿಕ್ಷಕರನ್ನ ಪ್ರಶ್ನೆ ಮಾಡ್ತಾಳೆ, ಇಂಟರ್ನೆಟ್ನ ಮೂಲಕ ಮತ್ಯಾವ ಸಹಾಯಗಳನ್ನು ನಾವು ಪಡ್ಕೊಳ್ಬಹುದು. ಮದದ್ ಈ ಪದದ ಅರ್ಥ ಸಹಾಯ ಎಂದಾಗುತ್ತೆ. ಆಗ ನೇಹಾನ್ನ ಉದ್ದೇಶಿಸಿ ಶಿಕ್ಷಕರು ಆಕೆಗೆ ಉತ್ತರಿಸ್ತಾರೆ, ಇಂಟರ್ನೆಟ್ ದ್ವಾರ ಘರ್ ಬೈಠೆ ಬೈಠೆ ಖರೀದಾರಿ ಕರ್ ಸಕ್ತೆ ಹೈ. ಈ ಅಂತರ್ಜಾಲದ ಸಹಾಯದಿಂದ ನಾವು ಮನೆಯಲ್ಲೇ ಕೂತ್ಕೊಂಡು ಖರೀದಿ ಮಾಡಬಹುದು, ವಸ್ತುಗಳನ್ನು ಖರೀದಿ ಮಾಡಬಹುದು. इससे दुकान जाने और लाइन में घंटों खड़े रहने का समय बच सकता है. ಇದರ ಸಹಾಯದಿಂದ ನಾವು ಅಂಗಡಿಗಳಿಗೆ ಹೋಗಿ ತುಂಬ ಹೊತ್ತು ಲೈನಲ್ಲಿ ಗಂಟೆಗಟ್ಟಲೆ ನಿಂತ್ಕೊಂಡು ಸಮಯವನ್ನು ವ್ಯರ್ಥ ಮಾಡುವಂಥ ಸಂದರ್ಭ ಸೃಷ್ಟಿಯಾಗೋದಿಲ್ಲ. ಅಂದರೆ ಇಲ್ಲಿ ನಾವು ಸಮಯವನ್ನು ಉಳಿಸ್ಬೋದು. ಎಷ್ಟುವರೆಗೂ ನಾವು ಅಂಗಡಿ ಬಳಿ ನಿಂತ್ಕೊಳ್ತೀವೋ ಅಷ್ಟು ಸಮಯ ಆ ಸಮಯದ ಉಳಿತಾಯವನ್ನು ನಾವಿಲ್ಲಿ ಮಾಡ್ಬೋದು. ಯಾಕಂದರೆ ಮನೆಯಲ್ಲೇ ಕೂತ್ಕೊಂಡು ಕೆಲವೇ ಸಮಯದಲ್ಲಿ ನಾವು ಅದನ್ನು ಆರ್ಡರ್ ಮಾಡಿದರೆ ಸಾಕು, ಆ ವಸ್ತುಗಳು ನಮ್ಮ ಮನೆಯ ಬಾಗಿಲಿಗೆ ಬಂದು ತಲುಪ್ತವೆ. ಅಂಥ ವ್ಯವಸ್ಥೆ ಈ ಅಂತರ್ಜಾಲದಿಂದ ಸಾಧ್ಯವಾಗಿದೆ. ಆದ್ದರಿಂದ ಇಲ್ಲಿ ಶಿಕ್ಷಕರು ಹೇಳ್ತಾರೆ, ನಾವು ಇದರಿಂದ ಗಂಟೆಗಟ್ಟಲೆ ಅಂಗಡಿಯ ಮುಂದೆ ಲೈನ್ನಲ್ಲಿ ನಿಂತ್ಕೊಳ್ಳುವಂಥ ಸಂದರ್ಭ ಸೃಷ್ಟಿಯಾಗೋದಿಲ್ಲ, ಜೊತೆಗೆ ಆ ಸಮಯವೂ ಸಹ ಇಲ್ಲಿ ಉಳಿತಾಯ ಆಗುತ್ತೆ. इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है. रकम ಅಂದರೆ ಹಣ, ಬೇಜ್ನ ಅಂದರೆ ಕಳಿಸುವುದು. ಇಂಟರ್ನೆಟ್ ಬ್ಯಾಂಕಿಂಗ್ನ ಸಹಾಯದಿಂದ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂತಹ ಸ್ನೇಹಿತರಿಗೂ ಸಹ ನಾವು ಎಷ್ಟು ಬೇಕಾದಷ್ಟು ಹಣವನ್ನು ಅವರ ಖಾತೆಗೆ ನಾವು ವರ್ಗಾಯಿಸಬಹುದು. ಆಗ ಈ ಶಿಕ್ಷಕರು ಈ ರೀತಿ ಹೇಳಿದಾಗ ಮತ್ತೊಬ್ಬ ವಿದ್ಯಾರ್ಥಿ ಕೇಳ್ತಾನೆ, ಅಜಯ್ ಅನ್ನೋ ವಿದ್ಯಾರ್ಥಿ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ, ಮತ್ತೆ ಇನ್ಯಾವ ಸಹಾಯವನ್ನು ನಾವು ಇದರಿಂದ ಪಡ್ಕೊಳ್ಬಹುದು. ಆಗ ಶಿಕ್ಷಕರು ಉತ್ತರಿಸ್ತಾರೆ, ಶಿಕ್ಷಕ್ और वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಅಜಯ್ ಸಹ ಪ್ರಶ್ನೆ ಮಾಡ್ತಾನೆ,
ಮತ್ಯಾವ ಸಹಾಯವನ್ನು ನಾವು ಅಂತರ್ಜಾಲದಿಂದ ಪಡ್ಕೊಳ್ಬಹುದು ಅಂತ. ಆಗ ಶಿಕ್ಷಕರು ಆ ಅಜಯ್ಗೆ ಉತ್ತರಿಸ್ತಾರೆ, ನಾವು ಇಂಟರ್ನೆಟ್ನ ಸಹಾಯದಿಂದ ಮತ್ತೊಂದು ಇನ್ನೂ ಅನೇಕ ರೀತಿಯ ಉಪಯೋಗಗಳನ್ನು ಪಡ್ಕೊಳ್ಬಹುದು. ಏನಪ್ಪ ಅದು ಅಂತಂದರೆ, ಈ ಅಂತರ್ಜಾಲದ ಸहायದಿಂದ वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. ಈ ಅಂತರ್ಜಾಲದ ಸಹಾಯದಿಂದ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ನಾವು ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಜಗತ್ತಿನ ಬೇರೆ ಬೇರೆ ದೇಶದ ಪ್ರತಿನಿಧಿಗಳ ಜೊತೆಗೆ ಒಂದೇ ಬಾರಿಗೆ 8-10 ದೂರದರ್ಶನದಲ್ಲಿ ಚರ್ಚೆಯನ್ನು ಮಾಡಬಹುದು. ಅಂದರೆ ಒಂದೇ ಕೋಣೆಯಲ್ಲಿ ಕೂತ್ಕೊಂಡು ಬೇರೆ ಬೇರೆ ದೇಶದ ಪ್ರತಿನಿಧಿಗಳ ಜೊತೆಗೆ ನಾವು ನಮ್ಮಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು, ಸವಾಲುಗಳನ್ನು ಅವರ ಜೊತೆ ಚರ್ಚಿಸಬಹುದು. ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡಬಹುದು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ. ಅದು ಅಂತರ್ಜಾಲದಿಂದ ಮಾತ್ರ ಸಾಧ್ಯ ಆಗುವಂಥದ್ದಾಗಿದೆ. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಒಂದೇ ಕೋಣೆಯಲ್ಲಿ ಕೂತ್ಕೊಂಡು ಬೇರೆ ಬೇರೆ ದೇಶದಲ್ಲಿರುವಂತಹ ಪ್ರತಿನಿಧಿಗಳ ಜೊತೆಗೆ ವಿಚಾರ ವಿನಿಮಯವನ್ನು ನಾವಿಲ್ಲಿ ಮಾಡಿಕೊಳ್ಳಬಹುದು. ಹೀಗೆ ಶಿಕ್ಷಕರು ಅಂತರ್ಜಾಲದ ಸಹಾಯದಿಂದ ಅಂತರ್ಜಾಲದ ಮೂಲಕ ಆಗುವಂಥ ಸಹಾಯದ ಬಗ್ಗೆ ತಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾರೆ. ಆಗ ಮತ್ತೊಬ್ಬ ವಿದ್ಯಾರ್ಥಿನಿ ಅಂಜಲಿ ಮತ್ತೆ ಆ ಗುರುಗಳನ್ನು ಪ್ರಶ್ನೆ ಮಾಡ್ತಾಳೆ. ಸರ್, ಕ್ಯಾ ಇಂಟರ್ನೆಟ್ ಕಿ ಸಹಾಯತಾ ಸೆ ಬೇರೋಜ್ಗಾರಿ ಕೋ ಮಿಠಾ ಸಕ್ತೆ ಹೇ? ಬೇರೋಜ್ಗಾರಿ ಅಂದರೆ ನಿರುದ್ಯೋಗ. ಆಗ ಅಂಜಲಿ ಅನ್ನೋ ವಿದ್ಯಾರ್ಥಿನಿ ಮತ್ತೆ ಗುರುಗಳನ್ನು ಪ್ರಶ್ನೆ ಮಾಡ್ತಾಳೆ, ಗುರುಗಳೇ, ನಾವು ಇಂಟರ್ನೆಟ್ನ ಸಹಾಯದಿಂದ ಈ ನಿರುದ್ಯೋಗವನ್ನು ಅಳಿಸಿ ಹಾಕಬಹುದಾ ಅನ್ನೋ ಪ್ರಶ್ನೆಯನ್ನು ಶಿಕ್ಷಕರ ಮುಂದೆ ಇಡ್ತಾಳೆ. ಆಗ ಶಿಕ್ಷಕರು ಅದಕ್ಕೆ ಉತ್ತರವಾಗಿ ಹೇಳ್ತಾರೆ, ಹಾಂ ಜರೂರ್, ಭಾರತ್ ಮೇ IT इंफॉर्मेशन टेक्नोलॉजी और ITES इंफॉर्मेशन टेक्नोलॉजी अनेबल्ड सर्विसेज संस्थाओं का प्रवेश इंटरनेट से संभव हुआ है. ಆಗ ಅಂಜಲಿಗೆ ಆ ಗುರುಗಳು ಹೇಳ್ತಾರೆ, ಹಾಂ, ಅವಶ್ಯವಾಗಿ ನಾವು ಅಂತರ್ಜಾಲದ ಸಹಾಯದಿಂದ ನಿರುದ್ಯೋಗವನ್ನು ಅಳಿಸಿ ಹಾಕಬಹುದು. ಹೇಗಪ್ಪ ಅಂದರೆ, ಈ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸುವುದಕ್ಕಾಗಿಯೇ ನಮ್ಮ ಒಂದು ದೇಶದಲ್ಲಿ ಅನೇಕ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯಾವಪ್ಪ ಅವು ಅಂದರೆ, ಭಾರತದಲ್ಲಿ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋ ಒಂದು ಸಂಸ್ಥೆ ಮತ್ತು ITES ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನೇಬಲ್ಡ್ ಸರ್ವಿಸಸ್ ಅನ್ನೋ ಸಂಸ್ಥೆಗಳು ಪ್ರಾರಂಭವಾಗಿವೆ. ಇವುಗಳ ಮೂಲಕ ಈ ನಿರುದ್ಯೋಗ ಸಮಸ್ಯೆಯನ್ನು ನಾವು ಹೋಗಲಾಡಿಸಬಹುದು. ಇನ್ಸೆ ಅನ್ಗಿನತ್ ಲೋಗೋಂ ಕೋ ರೋಜ್ಗಾರ್ ಮಿಲಾ ಹೈ. ಇವುಗಳಿಂದ ಎಷ್ಟೋ ಅಸಂಖ್ಯಾತ ಜನರಿಗೆ ಉದ್ಯೋಗ ಲಭ್ಯವಾಗಿದೆ. ಅಂದರೆ ಈ ಸಂಸ್ಥೆಗಳ ಮೂಲಕ ಯಾವ ಕ್ಷೇತ್ರದಲ್ಲಿ ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋ ಒಂದು ಮಾಹಿತಿಯನ್ನು ನಾವು ಮನೆಯಲ್ಲೇ ಕೂತ್ಕೊಂಡು, ಎಷ್ಟೇ ಚಿಕ್ಕ ಹಳ್ಳಿಯಲ್ಲಿರುವಂಥವರಾದರೂ ಸಹ ಮನೆಯಲ್ಲೇ ಕೂತ್ಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮತ್ತು ಅದಕ್ಕೆ ಬೇಕಾಗಿರುವಂಥ ವಿದ್ಯಾರ್ಹತೆ ಏನಾಗಿದೆ ಅವೆಲ್ಲವನ್ನು ಸಹ ನಾವು ಇದರಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಎರಡು ಸಂಸ್ಥೆಗಳಿಂದ ಅಸಂಖ್ಯಾತ ಜನರಿಗೆ ಉದ್ಯೋಗವೂ ಸಹ ಲಭ್ಯವಾಗಿದೆ. और सिर्फ हमारे देश में ही नहीं, कई देशों की आर्थिक स्थिति में भी सुधार हुआ है. ಇದು ನಮ್ಮ ದೇಶದಲ್ಲಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲೂ ಸಹ ಇಂಥ ಒಂದು ಸಂಸ್ಥೆಗಳ ಸಹಾಯದಿಂದ ಅದರ ಒಂದು ಆರ್ಥಿಕ ಮಟ್ಟದಲ್ಲೂ ಸಹ ಸಾಕಷ್ಟು ಬದಲಾವಣೆಯಾಗಿದೆ. ಹೀಗೆ ಅಂತರ್ಜಾಲದಿಂದ, ಈ ಇಂಟರ್ನೆಟ್ನ ಬಳಕೆಯಿಂದ ಸಾಕಷ್ಟು ಲಾಭವನ್ನು ನಾವು ಪಡ್ಕೊಳ್ಬಹುದು. ಆದರೆ ಅದನ್ನು ಬಳಸುವಂಥ ರೀತಿಯನ್ನು ನಾವು ಅರ್ಥ ಮಾಡಿಕೊಂಡಿರಬೇಕಷ್ಟೇ ಅಂಥೇಳಿ ಗುರುಗಳು ಪ್ರಶ್ನೆ ಮಾಡಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ತೃಪ್ತಿಯಾಗುವಂಥ ರೀತಿಯಲ್ಲಿ ಅವರಿಗೆ ಈ ಅಂತರ್ಜಾಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾರೆ. तो बच्चों, आज की कक्षा यहीं पर समाप्त करती हूँ. जो भी यहाँ तक पाठ पढ़ाया गया है, इसके बारे में आपको भी घर में अच्छी तरह से पढ़ाई कर लेना चाहिए. और जिस तरह
कंप्यूटर शिक्षक से उनके छात्र प्रश्न करते हैं, उसी तरह आपको भी हमसे प्रश्न पूछना चाहिए। जिस तरह आप प्रश्न पूछने की कौशलता को बढ़ा लेते हैं, उसी तरह आपकी बौद्धिक ಸಾಮರ್ಥ್ಯ भी बढ़ती जाएगी। ಮಕ್ಕಳೇ, ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಇಂದು ಮಾಡಿದಂತಹ ಪಾಠವನ್ನು ಮನೆಯಲ್ಲಿ ತುಂಬಾ ಚೆನ್ನಾಗಿ ಓದಿ ಆ ಪ್ರತಿಯೊಂದು ಅದರಲ್ಲಿರುವಂಥ ಅಡಗಿರುವಂಥ ಅಂಶವನ್ನು ಅರ್ಥೈಸಿಕೊಂಡು, ಅರ್ಥ ಆಗದೇ ಇದ್ದಲ್ಲಿ ಮರುದಿನದ ತರಗತಿಯಲ್ಲಿ ಪ್ರಶ್ನೆ ಮಾಡೋದನ್ನು ಮರಿಬೇಡಿ. ಯಾವ ರೀತಿಯಾಗಿ ಕಂಪ್ಯೂಟರ್ ಶಿಕ್ಷಕರನ್ನು ಮಕ್ಕಳು ಯಾವ ರೀತಿಯಾಗಿ ಪ್ರಶ್ನೆ ಮಾಡಿದ್ರು, ಅದೇ ರೀತಿ ನೀವು ಸಹ ನಿಮ್ಮಲ್ಲಿರುವಂತಹ ಗೊಂದಲಗಳನ್ನು ನಿವಾರಿಸ್ಕೊಳ್ಬೇಕಾದ್ರೆ ಶಿಕ್ಷಕರನ್ನು ಪ್ರಶ್ನಿಸಿ ಅವರಿಂದ ಸೂಕ್ತ ಉತ್ತರಗಳನ್ನು ಪಡೆದುಕೊಂಡು ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಅವಕಾಶವನ್ನು ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.